ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಶಿರಾ ನಗರಸಭೆಯಲ್ಲಿ ಶಾಸಕ ಟಿಬಿ ಜಯಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ 2025-26ನೇ ಸಾಲಿನ 1.75 ಕೋಟಿ ಉಳಿತಾಯ ಬಜೆಟ್ ಮಂಡನೆ ಮಾಡಿದರು. ಶಿರಾ ನಗರಸಭೆ ಸಭಾಂಗಣದಲ್ಲಿ ನಡೆದ ಬಜೆಟ್ ಮಂಡನಾ ಸಭೆಯಲ್ಲಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಜಯ್ ಕುಮಾರ್ ಅವರು ಆಯವ್ಯಯದ ವರದಿಯನ್ನ ಸರ್ವ ಸದಸ್ಯರ ಮುಂದೆ ಮಂಡಿಸಿದರು. ಒಟ್ಟು 42.86 ಕೋಟಿ ರೂಪಾಯಿಗಳ ಆದಾಯವನ್ನ ನಿರೀಕ್ಷಿಸಲಾಗಿದ್ದು, ಇದರಲ್ಲಿ 41.10 ಕೋಟಿ ಪಾವತಿಗಳು ಇದ್ದು, ಒಟ್ಟಾರೆ 1.75 ಕೋಟಿಗಳ ಉಳಿತಾಯ ಬಜೆಟ್ ಮಂಡಿಸಲಾಗಿದೆ. ಆಯವ್ಯಯವನ್ನು 1,75,00,000ಕ್ಕೆ ಉಳಿತಾಯ ಬಜೆಟ್ ಅನ್ನು ಅನುಮೋದನೆ ಮಾಡಿರುವ ಸರ್ವ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಬಜೆಟ್ ಅಧಿವೇಶನವನ್ನು ಮುಗಿಸಲು ಬಜೆಟ್ ಮಂಡಿಸಿ ಮಾತನಾಡಿದ ನಗರಸಭಾ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ಅವರು, ಶಿರಾ ನಗರಸಭೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹಿಂಭಾಗದಲ್ಲಿರುವ ಜಾಗದಲ್ಲಿ ಶಿಥಿಲಗೊಂಡಿದ್ದ ಐಡಿಎಸ್ ಎಂಟಿ ಮಳಿಗೆಯನ್ನ ತೆರವುಗೊಳಿಸಿದ್ದು, ಇದೇ ಜಾಗದಲ್ಲಿ ಒಂದು ವಾಣಿಜ್ಯ ಸಂಕೀರ್ಣವನ್ನ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲು ಚಿಂತನೆ ನಡೆಸಲಾಗಿದ್ದು, ಅಲ್ಲದೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಸುಮಾರು 1.50 ಕೋಟಿ ವೆಚ್ಚದಲ್ಲಿ ಫುಡ್ ಕೋರ್ಟ್ ನಿರ್ಮಿಸಲು ಯೋಜಿಸಲಾಗಿದೆ. ಹೌದು, ಪೇಪರ್ ಯಾರಲ್ಲಿ ಮಂಜುನಾಥ ಪೇಪರ್ ಬಂದತಿ ತಗೊಂಡೆ ಮರೆಯೋದು ಬೇಡ. ದಯಮಾಡಿ ಈ ಸುತ್ತಿನಲ್ಲಿ ಸಿಕ್ಕಾಪಟ್ಟೆ ಹಗರಣ ನಡೆದಿದೆ ಅಂತ ಹೇಳ್ತಾರೆ. ಅವ್ರ ಮೂವರನ್ನು ಪಾಪ ಎಬ್ಬಟ್ಟು ಕೊಡಲ್ಲ, ಅವ್ರ ಮೂವರನ್ನು ಆದೇಶ ಮಾಡಲ್ಲ. ಅವ್ರ ಮೂವರಿಗೆ ಕ್ವಶನ್ ದಯಮಾಡಿ ಕಮಿಷನರ್ಗೆ, ಯಾಕಂದ್ರೆ ನಿಮ್ಮ ಹತ್ರ ಕೆಳಗಿರುತ್ತೆ. ದಯಮಾಡಿ ಪೇಪರ್ ಮರೆಯೋದು ಇರ್ತದೆ. ಇಡೀ ಜಿಲ್ಲೆ ಒಳಗೆ ನಾವು ಪರಿಸ್ಥಿತಿ ಸಿರದಾರು. ನಿಮ್ಗೆ ಏನ್ ಉತ್ತರ ಕೊಡ್ತೀರಿ? ಒಂದನೇ ಪಾಯಿಂಟ್ ಮ್ಯಾನೇಜರ್ ಓದ್ತಾ ಇದೆ, ಅವ್ರ ಪಾಯಿಂಟ್ಗೆ ಉತ್ತರ ಕೊಡ್ತಾ ಇದ್ರೆ ನೀವು ದಯಮಾಡಿ ಬಂದು ಪೇಪರ್ ತಗೊಂಡು ಇಂಪಾರ್ಟೆಂಟ್ ಅಷ್ಟೇ, ಎಲ್ಲಾನು ಬೇಡ. ಇಡೀ ಪೇಪರ್ ಮರೆಯಬೇಕಾಗಿರುತ್ತೆ. ಸಾಕು ನಾವೀಗ ಅಲ್ಲ ಉತ್ತರ ಕೊಡ್ಲಿ ಕಮಿಷನರ್. ಅದಕ್ಕೆ ಅವ್ರು ಮೂವತ್ತಕ್ಕೆ ನಾವು ಮಾತಾಡ್ತಿಲ್ಲಲ್ಲ, ಕಮಿಷನ್ ಉತ್ತರ ಕೊಡ್ಲಿ. ಬಜೆಟ್ನಾಗೆ ಅದು ಇಡೀ ತಾಲೂಕಂತ ಇಡೀ ಟೌನ್ ಮರೆಯೋಗ್ತಾ ಇತ್ತು. ಒಂದ್ ಪೇಪರ್ ಯಾರು ಮರೆಯೋಗ್ತಾ ಇತ್ತು. ದಯಮಾಡಿ ಪಾಯಿಂಟ್ ಕೊಡ್ರಿ, ಆ ಉತ್ತರ ಕೊಡ್ಲಿ ಕಮಿಷನರ್. ಸರಿ. ಖಾಸಗಿ ಬಸ್ ನಿಲ್ದಾಣದಲ್ಲಿ 1.25 ಕೋಟಿ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿಗಳನ್ನು ಶೀಘ್ರ ಪ್ರಾರಂಭಿಸಲಾಗುವುದು. ನಗರದಲ್ಲಿ ಕಳ್ಳತನವನ್ನ ತಡೆಗಟ್ಟಲು ಆಯಕಟ್ಟಿನ ಜಾಗದಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಮತ್ತು ಸಂಚಾರ ದಟ್ಟಣೆ ಇರುವ ಸ್ಥಳಗಳಲ್ಲಿ ಸಂಚಾರಿ ದೀಪಗಳನ್ನ ಅಳವಡಿಸಲು ಸುಮಾರು 35 ಲಕ್ಷ ರೂಪಾಯಿಗಳನ್ನ ಮೀಸಲಿಡಲಾಗಿದೆ. ಇವತ್ತಿನ ದಿವಸಕ್ಕೂ ಆ ಫೈನಲ್ ಮುಟ್ಟಿಲ್ಲ. ನಾನು ಇಂಜಿನಿಯರ್ ಕೇಳಿದ್ರೆ ಈಗ ಮಾಡೋಣ ಆಗ ಮಾಡೋಣ ಅಂತ ಮುಂದಕ್ಕೆ ಹೋಗ್ತಾರೆ ಇಂಜಿನಿಯರ್. ಅದಕ್ಕೆ ಒಂದು ತರಾವ ಬಂತು ನಮಗೀಗ. ಏನು ಯಾವ ರೇಟ್ ಫಿಕ್ಸ್ ಮಾಡಿ ಆ ಸಮುದಾಯ ಭವನಕ್ಕೆ ಏನು ಹಣ ಇಟ್ಟಿದ್ವಿ ನಾವು ಒಂದು ನೀಲಿನೇಷನ್ ರೆಡಿ ಆಗುತ್ತದೆ. ಅದಕ್ಕೆ ಬೇರೆ ಉದ್ದೇಶ ಮಾಡ್ಕೋಬಾರ್ದು. ನಾನೆಲ್ಲ ಕೇಳ್ಪಟ್ಟೆ ಅದನ್ನ ಮೊನ್ನೆ MLA ಶಾಸಕರನ್ನು ಈಗ ನಗರಸಭೆಯಿಂದ ನಾವೆಲ್ಲ ಅಭಿವೃದ್ಧಿ ಮಾಡೋಣ. ಅದಂತರ ನಗರಸಭೆಗೆ ಏನಾದ್ರು ಯಾರನ್ನ ನಿವಾರಣೆ ಮಾಡೋರು ಯಾರು? ನಗರಸಭೆ ದುಡ್ಡು ಈಗ 1.5 ಕೋಟಿ 2 ಕೋಟಿ ಬಡ್ಡಿ ಬಂದಿರೋದ್ರಿಂದ 1 ಕೋಟಿ ಇದೆ. ಅಭಿವೃದ್ಧಿ ಮಾಡೋಣ ರೆಡಿ. ನಾವೆಲ್ಲರೂ 36 ಒಟ್ಟಾಗಿ ಸೇರಿಸಿ ಮಾಡ್ತೀವಿ. ನಿರ್ವಹಣೆ ಮಾಡೋರು ಯಾರು? ಸರ್ ನಗರಸಭೆನ ಹೆಂಗ ಮಾಡ್ತಾರೆ? ಅವರು ನಮ್ಮ ಜಾಗ ಇದು. ನಮ್ಗೆ ಯಾರೋ ಬಂದಿದಾರಂತೆ, ಅದು ನನ್ಗೆ ಸಣ್ಣ ಮಾಹಿತಿ ಇಲ್ಲ. ಅವ್ರು ಯಾರೋ ಅವ್ರ ಒಂಟೆಸ್ರು ಯಾರೋ ಬಂದು ನಮ್ ಜಾಗ ಇದು, ನಮ್ ತಾತ ಅಜ್ಜಿ ಮಾಡಿರೋದು, ನಾವು ಧರ್ಮಕ್ಕೋಸ್ಕರ ಬಿಟ್ಟಿರೋದು, ಧರ್ಮ ಕ್ಷೇತ್ರ ನಡೀಬೇಕು ಅಂತ ಹೇಳ್ತಾರೆ. ನಿರ್ವಹಣೆ ಮಾಡೋದಕ್ಕೆ ನೀವು ದುಡ್ಡು ಹೆಂಗ್ ಕಲೆಕ್ಷನ್ ಮಾಡ್ತೀರಾ? ನಗರಸಭೆಯಿಂದ ಫೀಸ್ ಹೆಂಗ್ ಮಾಡ್ತೀರಾ? 2003ರಲ್ಲಿ ನಾವು ಹೈಕೋರ್ಟ್ ಅಲ್ಲೇ ಕೇಸ್ ಗೆದ್ಕೊಂಡ್ಬಂದಿದ್ದನ್ನ ಏನಕ್ಕೆ ಅವರ ಕೇಸ್ ಅಭಿವೃದ್ಧಿ ಅಂತಂದ್ರೆ, ನಾವು ಪುಟ್ಟಮ್ಮ ಪಾಪಣ್ಣ ಅವರು ನಾವು ಧಾರ್ಮಿಕ ಕಾರ್ಯ ನಡೆಸೋಕ್ಕೋಸ್ಕರ ನಿಮಗೆ ಸಂಬಂಧಪಟ್ಟ ಪ್ರಾಪರ್ಟಿ ಬಿಟ್ಕೊಂಡಿದ್ವಿ. ನೀವು ಸರ್ಕಾರಿ ಕಚೇರಿ ನಡೆಸಿದ್ರೆ ಅದಕ್ಕೆ ನಾವು ಯಾಕೆ ವಾಪಸ್ ಪಡಿಬಾರ್ದು ಅಂತ ಹೇಳಿ ನಾವು ದಾವ ಹಾಕಿದ್ರು. ಆದ್ರೆ ಶಿರಾ ಕೋರ್ಟ್ ನಡೆಸಿದ್ವಿ. ತಿರ್ಗಿ ಹೈಕೋರ್ಟ್ ಆಗೋರು, ತಿರ್ಗಿ ಶಿರಾ ಕೋರ್ಟಿಗೆ ಬಂತು. ಶಿರಾ ಕೋರ್ಟಿಗೆ ಬಂದಾಗ
ಶಿರಾ ನಾಗರಿಕ ಹಿತರಕ್ಷಣಾ ವೇದಿಕೆ ಅಂತ ಒಂದು ಬಂಡಿರಂಗ ಒಂದು ಸೆಟಪ್ ಮಾಡ್ಕೊಂಡು ನಾವು ನಮಗೆ ಕೊಡಿ ಅಂತ ಹೋದವರು. ಅವಾಗ ನಾವೇನು ಮಾಡಿದ್ವಿ, ಅದನ್ನ ರಿಸರ್ವೇಷನ್ ಮಾಡ್ಕೊಂಡು ಜಿಲ್ಲಾಧಿಕಾರಿ ಮುಂದೆ ಹೋಗಿ ಜಿಲ್ಲಾಧಿಕಾರಿ ಪಾರ್ಟಿ ಅದು 4 ಪಾರ್ಟಿ ಅದ ಬನ್ನೇನು ಪಾರ್ಟಿ ಮಾಡೋದು, ಅದನ್ನ ಡಿ ಪುಟ್ಟಸ್ವಾಮಿ ಆರ್ಡರ್ ಮಾಡಿದ್ರು. ಎಂತ ಆರ್ಡರ್ ಮಾಡಿದ್ರು, ಅದೇನೇ ಟೋಟಲ್ ಆಗಿ ಗಿಫ್ಟ್ ಪ್ರಾಪರ್ಟಿ ನಮ್ದೇನೆ ಪ್ರಾಪರ್ಟಿ. ಇವತ್ತು ಪ್ರಾಪರ್ಟಿ ಮಾಲೀಕ ಬಂದ್ಬಿಟ್ಟು ನಗರಸಭೆ ಆಯುಕ್ತ ಪ್ರಾಪರ್ಟಿ ಮಾಲೀಕ ಯಾರು ಕ್ವಶನ್ ಮಾಡಲ್ಲ. ಕ್ವಶನ್ ಮಾಡಕ್ಕೆ ಅವಕಾಶ ಏನಿದೆ ಅಂತಂದ್ರೆ ನಾವೇನು ಅಭಿವೃದ್ಧಿ ಪಡಿಸ್ತಾನೆ ಇದ್ರೆ ಅದು ಕೇಳಬಹುದು ಅಷ್ಟೇನೆ. ಇವತ್ತು ಟೆಂಟ್ ಇಟ್ಟಿರೋದು ಕಮಿಷನರ್ಸ್ಗೆ ಪ್ರಾಪರ್ಟಿ ಇರೋದು, ಕಮಿಷನರ್ಸ್ಗೆ ಇರೋದು ಎಲ್ಲ ದಾಖಲಾತಿ ಇದೆ ಸರ್. ನಮ್ದ ಪ್ರಾಪರ್ಟಿ ಅದು ದಾಖಲಾತಿ ಇಲ್ಲದೆ ನಮ್ಮ ಮಾಲೀಕ ಮಸೀದಿ ಇದೆಯಲ್ಲ ಎಲ್ಲ ಪ್ರಾಪರ್ಟಿ ಇದೆಯಲ್ಲ ಮಾತ್ರ ಕೇಸ್ ಗೆದ್ರೆ ನಾಚೋದು ಏನ್ ಮಾಡಕ್ಕಿಲ್ಲ ಸರ್. ಅಲ್ಲಿ ಅದು ಸಮುದಾಯ ಭವನ ಆಗ್ಬೇಕು. ಏನ್ ಅವ್ರಿಗೆ ದಾನ ಕೊಟ್ಟಿದ್ದಾರೆ, ಅವ್ರು ಧಾರ್ಮಿಕ ಬಳಸಿಕೊಟ್ಟಿರೋದು ಸಮುದಾಯ ಭವನ ಮಾಡಿ ಮುಂಜಾನೆ ಆಗಿಲ್ಲ. ವಾರ್ಡ್ ನಂಬರ್ 14ರಲ್ಲಿ ಕೋಟೆ ಮಾರಮ್ಮನ ದೇವಸ್ಥಾನದ ಹತ್ತಿರ 2 ಕೋಟಿ ವೆಚ್ಚದಲ್ಲಿ ಸಮುದಾಯ ಭವನ ನಿರ್ಮಿಸಲಾಗುವುದು. ಬೀಡಾಡಿತನಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು. ನಗರದ ವಿವಿಧ ಭಾಗಗಳಲ್ಲಿ ಎಲ್ಇಡಿ ಸ್ಕ್ರೀನ್ಗಳನ್ನ ಅಳವಡಿಸಿ ನಗರಸಭೆಯಲ್ಲಿ ನೀಡಲಾಗುವ ಸೇವೆಗಳ ಮಾಹಿತಿಯನ್ನ ಪ್ರದರ್ಶಿಸಲಾಗುವುದು. ನಗರಸಭೆಯ ನೂತನ ಕಚೇರಿಯನ್ನ ಮಿನಿ ವಿಧಾನಸೌಧದ ಹತ್ತಿರ ನಿರ್ಮಿಸಲು ಸುಮಾರು 2 ಎಕರೆ ಜಾಗವನ್ನ ಗುರುತಿಸಲಾಗಿದೆ. ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಿಸಲು ಯೋಜಿಸಲಾಗಿದೆ ಎಂದು ತಿಳಿಸಿದರು. ಏನಾರ ಮಾಡಿ ಪರಿವರ್ತನೆ ಮಾಡ್ಕೊಳ್ಳೋಕೆ ಅವಕಾಶ ಸೆಲೆಕ್ಷನ್ ಮಾಡಿದ್ದಾರೆ. ಪ್ರತಿಕ್ರಿಯೆ ಏನಾಗುತ್ತೆ ನೋಡೋಣ ಅಸೆಂಬ್ಲಿನಲ್ಲಿ. ಸರ್ ಈ ಖಾತೆ ಚಾಲನೆ ಮಾಡ್ಬಿಡಿ ಸರ್. ಈ ಖಾತೆದು ನನ್ನ ಚಾಲನೆ ಐತಲ್ಲ ಅದನ್ನೇ ಸಾಹೇಬರು ಆತರ ಬೇಡ, ಈ ಖಾತೆ ಅಂತಾನೆ ಬಜೆಟ್ ಮಂಡನಾ ಸಭೆಯಲ್ಲಿ ನಗರಸಭೆ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಅಜಯ್ ಕುಮಾರ್, ಪೌರಾಯುಕ್ತ ರುದ್ರೇಶ್, ನಗರಸಭೆ ಲೆಕ್ಕಿಗರು ವಿಶ್ವೇಶ್ವರಯ್ಯ, ಕಂದಾಯ ಅಧಿಕಾರಿ ಮಂಜುನಾಥ್ ಸೇರಿದಂತೆ ನಗರಸಭೆ ಸದಸ್ಯರುಗಳು ಹಾಜರಿದ್ದರು. ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಬಿಎಂಟಿಸಿ ಸಿಹಿ ಸುದ್ದಿ ನೀಡಿದೆ. ಪರೀಕ್ಷೆ ಬರೆಯಲಿರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಸೇವೆ ಘೋಷಿಸಿದೆ. ಮಾರ್ಚ್ 1ರಿಂದ ಮಾರ್ಚ್ 22ರವರೆಗೆ ಪರೀಕ್ಷೆಗಳು ನಡೆಯಲಿದ್ದು, ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ತೋರಿಸಿ ಉಚಿತವಾಗಿ ಪ್ರಯಾಣಿಸಬಹುದು. ಪರೀಕ್ಷೆ ಕೇಂದ್ರಗಳ ಮುಂದೆಯೇ ಸ್ಟಾಪ್ ಕೊಡಲು ಚಾಲಕ ಹಾಗೂ ನಿರ್ವಾಹಕರಿಗೆ ಸೂಚಿಸಲಾಗಿದೆ. ಕೆಎಸ್ಆರ್ಟಿಸಿ ಸಹ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಯಾಣ ಸೇವೆ ನೀಡಲಿದೆ. ಇಂದು ಮಧ್ಯಾಹ್ನ 3 ಗಂಟೆಗೆ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ. ಪ್ರಮುಖವಾಗಿ ಬಜೆಟ್ ಅಧಿವೇಶನದ ಬಗ್ಗೆ ಚರ್ಚೆ ನಡೆಯಲಿದೆ. ಬಹು ನಿರೀಕ್ಷಿತ ಜಾತಿವಾರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವರದಿ ಮಂಡನೆಯಾಗುವುದಿಲ್ಲ. ಸಭೆಯ ಅಜೆಂಡಾದಲ್ಲೂ ಇದು ಇಲ್ಲ. ಹೀಗಾಗಿ ಜಾತಿ ವರದಿ ಮಂಡನೆ ಮುಹೂರ್ತ ಮತ್ತೊಮ್ಮೆ ಮುಂದೂಡಿಕೆಯಾಗಿದೆ. ಮಂಗಳವಾರವಷ್ಟೇ ಹಿಂದುಳಿದ ವರ್ಗದ ಮುಖಂಡರೊಂದಿಗೆ ಸಭೆ ನಡೆಸಿದ ಸಿಎಂ ಜಾತಿ ಗಣತಿ ವರದಿ ಜಾರಿ ಬಗ್ಗೆ ಘೋಷಿಸಿದರು. ಆದರೆ ಕೊನೆ ಕ್ಷಣದಲ್ಲಿ ಏನಾಗುತ್ತೋ ನೋಡಬೇಕು ಎಂದರು. ತಮ್ಮ ಮೇಲೆ ನಂಬಿಕೆ ಇಟ್ಟಿರುವ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ನಾಯಕತ್ವಕ್ಕೆ ಧನ್ಯವಾದ ಅರ್ಪಿಸಿದ ದೆಹಲಿ ಸಿಎಂ ಆಗಿ ಅಧಿಕಾರ ವಹಿಸಿಕೊಳ್ಳಲಿರುವ ರೇಖಾ ಗುಪ್ತಾ ಪ್ರಮುಖ ಹೇಳಿಕೆ ನೀಡಿದ್ದಾರೆ. ದೆಹಲಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪಕ್ಷ ನೀಡಿದ ಭರವಸೆಗಳನ್ನು ಈಡೇರಿಸುವುದೇ ನನ್ನ ಮೊದಲ ಆದ್ಯತೆ. ಹಿಂದಿನ ಸರ್ಕಾರ ಭ್ರಷ್ಟವಾಗಿತ್ತು ಎಂದು ಆರೋಪಿಸಿದ ಅವರು, ದೆಹಲಿ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಟ್ಟುಕೊಂಡಿರುವ ವಿಷನ್ ಈಡೇರಿಸಲು ಎಲ್ಲ ಶಾಸಕರು ಶ್ರಮಿಸುವುದಾಗಿ ಹೇಳಿದರು. ದೆಹಲಿ ಸಿಎಂ ಆಗುತ್ತೇನೆ ಎಂದು ಕನಸಿನಲ್ಲೂ ನೆನೆಸಿರಲಿಲ್ಲ ಎಂದರು. ದೆಹಲಿಯ ನೂತನ ಸಿಎಂ ಆಗಿ ರೇಖಾ ಗುಪ್ತಾ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಶಾಲಿಮಾರ್ ಬಾಗ್ ಕ್ಷೇತ್ರದ ಶಾಸಕಿಯಾಗಿರುವ ಗುಪ್ತಾ ಬೆಳಗ್ಗೆ 11ಕ್ಕೆ ರಾಮಲೀಲಾ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. बड़ी जिम्मेदारी मुझे सौंपी गई है और मैं एक बार फिर से बहुत बहुत धन्यवाद करती हूँ आदरणीय प्रधानमंत्री नरेंद्र मोदी जी का, भारतीय जनता पार्टी के शीर्ष नेतृत्व का, अपने राष्ट्रीय अध्यक्ष नड्डा जी का, आदरणीय अमित शाह जी का, जिन्होंने मुझ जैसी साधारण परिवार की बेटी पे इतना भरोसा जताया
और दिल्ली जो देश की राजधानी है उसकी जिम्मेदारी मुझे सौंपी। निश्चित रूप में मैं अपनी पूरी क्षमताओं के साथ, पूरी ताकत के साथ, ईमानदारी के साथ में उस जिम्मेदारी को निभाऊंगी। महिला क्योंकि महिला किस तरीके से आप देखते हैं, वो बहुत बड़ा मुद्दा है। देखिए, मेरे दिल्ली के लिए 2 प्राथमिकताएं हैं। पहली प्राथमिकता जो दिल्ली से के लिए हमने कमिटमेंट्स की हैं अपनी सरकार की ओर से, उन सारी कमिटमेंट्स को पूरा करना। दूसरा, आदरणीय प्रधानमंत्री नरेंद्र मोदी जी ने जो दिल्ली के लिए विजन दिया है, उस विजन को साकार करने में टीम मोदी बन के हमारे 48 के 48 विधायकगण काम करेंगे और टाइम बाउंड तरीके से एक कमिटमेंट जो हमने जनता से की है उसे पूरा किया जाएगा। विपक्ष ने भी आपको शुभकामनाएं भेजी हैं, आतिशी, अरविंद केजरीवाल सब ने आपको शुभकामनाएं दी हैं। मंत्री बनेंगी? नहीं, जीवन में कभी नहीं ऐसा सोचा था। और जब भी मैं सुनती थी बड़े नेताओं की कहानी और जब वो कहते थे कि साधारण पृष्ठभूमि से आज वो शीर्ष नेतृत्व तक पहुंचे हैं, तो मालूम नहीं था कि कैसा लगता है। पर आज दिल्ली की मुख्यमंत्री के रूप में जिम्मेदारी पा करके मैं समझ पा रही हूँ कि भारतीय जनता पार्टी में नरेंद्र मोदी जी हैं तो मुमकिन है। मैम, आप पार्टी की सरकार में जो भ्रष्टाचार हुए थे, क्या उस पर कोई जांच होगी? क्या कोई जो सरकार पिछले 12 साल से दिल्ली में राज कर रही थी और जितने भी भ्रष्टाचार के मुद्दे उनके ऊपर है, जनता के एक पैसे का हिसाब उन्हें देना होगा। मैम, लेकिन अभी शुभकामनाएं आई हैं वहाँ से, क्योंकि अरविंद धन्यवाद है आप सभी के माध्यम से मैं उन्हें धन्यवाद देती हूँ उनकी शुभकामनाओं के लिए। दिल्ली के हित में वो सब काम करें तो बहुत अच्छा होगा। छात्र संघ के समय भी एक तस्वीर शेयर की। बिल्कुल, अलका जी और मैं दिल्ली विश्वविद्यालय छात्र संघ में इकट्ठे थे। वो अध्यक्ष थी, मैं महासचिव थी। मैं धन्यवाद करती हूँ उनकी शुभकामनाओं के लिए। धन्यवाद, थैंक यू। ಮೇಕೆದಾಟು, ಮಹದಾಯಿ ಮತ್ತು ಕೃಷ್ಣಾ ಮೇಲ್ದಂಡೆ ನೀರಾವರಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಚರ್ಚಿಸಲು ಇದೇ 25ರಂದು ಕೇಂದ್ರ ಜಲಶಕ್ತಿ ಸಚಿವರನ್ನ ಜಲಸಂಪನ್ಮೂಲ ಸಚಿವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿಯಾಗಲಿದ್ದಾರೆ। ಈ ಭೇಟಿಯ ಸಂದರ್ಭದಲ್ಲಿ ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವ ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರದ ಒಪ್ಪಿಗೆಗಾಗಿ ಮತ್ತು ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವ ನೀರಾವರಿ ಯೋಜನೆಗಳಿಗೆ ಅನುದಾನ ನೀಡುವಂತೆ ಪ್ರಸ್ತಾವನೆ ಸಲ್ಲಿಸಲಾಗುತ್ತದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ। ರಾಜಸ್ಥಾನದ ಉದಯಪುರದಲ್ಲಿ ಕೇಂದ್ರ ಜಲಶಕ್ತಿ ಸಚಿವಾಲಯ ಏರ್ಪಡಿಸಿದ್ದ ಅಖಿಲ ಭಾರತ ನೀರಾವರಿ ಸಚಿವರ ಸಮ್ಮೇಳನದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಭೇಟಿಗೆ ವಿನಂತಿಸಿ ಸಮಯಾವಕಾಶ ಅಂತಿಮಗೊಳಿಸಿದ್ದಾಗಿ ಹೇಳಿದ್ದಾರೆ। ಲಾರಿ ಮತ್ತು ಕಾರಿನ ಮಧ್ಯೆ ಡಿಕ್ಕಿ ಸಂಭವಿಸಿದ ಪರಿಣಾಮ ಕಾರಿನಲ್ಲಿದ್ದ ಪತಿ, ಪತ್ನಿ ಮತ್ತು 7 ತಿಂಗಳ ಮಗು ಸೇರಿದಂತೆ 3 ಸಾವನ್ನಪ್ಪಿರುವ ಘಟನೆ ಕಾರವಾರದ ಯಲ್ಲಾಪುರದ ಅರೆಬೈಲ್ಘಟ್ಟದ ಬಳಿ ನಡೆದಿದೆ। ಕಾರು ಚಾಲಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ। ಕೊಪ್ಪಳ ಮೂಲಕ ಶ್ರೀಕಾಂತ್ ರೆಡ್ಡಿ, ಅವರ ಪತ್ನಿ ಚೈತ್ರ ಆರ್ ಹಾಗೂ ಅವರ 7 ತಿಂಗಳ ಮಗು ಶ್ರೀಹಾನ್ ಅಪಘಾತದಲ್ಲಿ ಮೃತಪಟ್ಟವರು। ಕಾರು ಚಾಲಕ ಆರ್ ವೆಂಕಟೇಶ್ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ। ಕಾರಲ್ಲಿ ಇವರ ಕುಟುಂಬ ಸಮೇತರಾಗಿ ಅಂಕೋಲಾದಿಂದ ಹುಬ್ಬಳ್ಳಿ ಕಡೆ ಹೊರಟಿದ್ದರು। ಈ ವೇಳೆ ಅರಬೈಲ ಘಟ್ಟದ ಇಳಿಜಾರಿನಲ್ಲಿ ಅಪಘಾತ ಸಂಭವಿಸಿದೆ। ಮಹಾಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಲು ಕೈದಿಗಳಿಗೂ ಅವಕಾಶ ಮಾಡಿಕೊಡಲಾಗಿತ್ತು। ಉತ್ತರ ಪ್ರದೇಶದ 75 ಜೈಲುಗಳಿಂದ 9,000 ಕೈದಿಗಳು ತ್ರಿವೇಣಿ ಸಂಗಮದ ನೀರಿನಲ್ಲಿ ಪಾಪ ತೊಳೆದುಕೊಂಡರು। ಮಹಾಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಲು ಕೈದಿಗಳಿಗೂ ಅವಕಾಶ ಮಾಡಿಕೊಡಲಾಗಿತ್ತು। ಉತ್ತರ ಪ್ರದೇಶದಲ್ಲಿ 75 ಜೈಲುಗಳಿಂದ 9,000 ಕೈದಿಗಳು ತ್ರಿವೇಣಿ ಸಂಗಮದ ನೀರಿನಲ್ಲಿ ಪಾಪ ತೊಳೆದುಕೊಂಡರು। ಸಚಿವ ದಾರಾ ಸಿಂಗ್ ಚೌಹಾಣ್ ಬೆಳಗ್ಗೆ 9:30ರಿಂದ 1ರವರೆಗೆ ಎಲ್ಲಾ ಜೈಲುಗಳಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದರು। ಉತ್ತರ ಪ್ರದೇಶದ ಜೈಲು ಆಡಳಿತವು ಪ್ರಯಾಗ್ರಾಜ್ನ ಸಂಗಮದಿಂದ ಜೈಲುಗಳಿಗೆ ಪವಿತ್ರ ಜಲವನ್ನ ತರಲು ವ್ಯವಸ್ಥೆ ಮಾಡಿತ್ತು ಎನ್ನಲಾಗಿದೆ।
ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.